10-4-2026 ಧಾರವಾಡ ನಗರದ ಅಶ್ಮಿ ನಗರದಲ್ಲಿ ಒಂದು ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ ಫೈರೋಜ್ ಅನ್ನುವಂತ ಒಬ್ಬ ವ್ಯಕ್ತಿ 33 ವರ್ಷ ಅವ್ರ ಮನೆಗೆ ದುಷ್ಕರ್ಮಿಗಳು ಕೆಲವರು ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಆ ಹಲ್ಲೆಯಲ್ಲಿ ಸ್ಥಳದಲ್ಲೇ ಮೃತ ಹೊಂದಿದೆ. ಅದಾದ್ಮೇಲೆ ನಾವು ಸ್ಥಳಕ್ಕೆ ಭೇಟಿ ನೀಡಿ ಮತ್ತೆ ಪ್ರಕರಣ ದಾಖಲು ಮಾಡಿಕೊಂಡು ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ವಿ. ಆ ಒಂದು ಪ್ರಕರಣದಲ್ಲಿ ಒಟ್ಟು 9 ಜನರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಆ 9 ಜನರನ್ನ ನಿನ್ನೆ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಮಾಡಿದಂತ ಸಂದರ್ಭದಲ್ಲಿ ಅವರು ನ್ಯಾಯಾಂಗ ಬಂಧನಕ್ಕೆ ಹೋಗಿದ್ದಾರೆ. ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿ ತಗೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಮುಂದುವರೆದ ತನಿಖೆಯನ್ನ ಮಾಡುವಂತ ಕೈಗೊಂಡಾರೆ. ಈ ಒಂದು ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿಗಳ ವರದ ಮತ್ತೆ ಹೆಚ್ಚುವರಿ ಹೇಳಿಕೆಯನ್ನ ಪಡೆದುಕೊಳ್ಳಂತ ಮತ್ತೆ ಅವ್ರುಗಳು ಆರೋಪಿತರನ್ನ ನೋಡಿದ್ದೀವಿ ಅಂತ ಹೇಳಿರೋದ್ರ ಹಿನ್ನೆಲೆಯಲ್ಲಿ ಮತ್ತೆ ಅವರ ಡೀಟೇಲ್ಸ್ ಯಾರು ಅನ್ನೋದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ಟೆಸ್ಟ್ ಐಡೆಂಟಿಫಿಕೇಶನ್ ಕರೆಕ್ಟ್ ಕೂಡ ಈ ಒಂದು ಕೇಸ್ ನಲ್ಲಿ ಮಾಡಬೇಕಾಗತ್ತೆ. ಹೀಗಾಗಿ ಅದಕ್ಕೂ ಕೂಡ ನಾವು ಮಾನ್ಯ ನ್ಯಾಯಾಲಯಕ್ಕೆ ಟೆಸ್ಟ್ ಐಡೆಂಟಿಫಿಕೇಶನ್ ಕರೆಗೆ ಕೂಡ ಅನುಮತಿಯನ್ನು ಕೋರ್ಲಿಕ್ಕೆ. ಕೊಲೆಗೆ ಕಾರಣ ಏನಾದ್ರು ಇದನ್ನ ರಾಜಕಾರಣನೋ ಅಥವಾ ಏನಾದ್ರು ಮೃತ ಹೊಂದಿರುವಂತ ವ್ಯಕ್ತಿ ಮತ್ತು ಯಾರು A1 ಆರೋಪಿ ಇದ್ದಾರೆ ಅವರಿಬ್ಬರ ನಡುವೆ ಬಹಳ ದೊಡ್ಡ ಮಟ್ಟದ ವೈಯಕ್ತಿಕ ಸಂಘರ್ಷ. ಆ ವೈಯಕ್ತಿಕ ಸಂಘರ್ಷ ಅಂತಂದ್ರೆ ಪ್ರತಿದಿನದ ಚಟುವಟಿಕೆಯಲ್ಲಿ ಪರಸ್ಪರ ಸಂಘರ್ಷ ಆಗ್ತಾ ಇರುವಂತದ್ದು ಆರೋಪಿ ಹೇಳಿದ್ದಾನೆ. ಮತ್ತೆ ಕಂಪ್ಲೇಂಟ್ ಅಲ್ಲೂ ಕೂಡ ಇದೇ ರೀತಿ ನಮ್ಮ ವೈಯಕ್ತಿಕ ಬೆಳವಣಿಗೆ ದೃಷ್ಟಿಯಿಂದನೂ ನಿರಂತರವಾಗಿ ಕಿರಿಕಿರಿ ಮಾಡಿದ್ದ ಆರೋಪಿಯನ್ನ ಹೇಳಿದ್ದಾನೆ. ಹಾಗಾಗಿ ಅವರ ದಿನನಿತ್ಯದ ಚಟುವಟಿಕೆಯಲ್ಲಿ ಪರಸ್ಪರ ಸಂಘರ್ಷ ಮಾಡುವ ಮುಖ್ಯ ಕಾರಣ ಅಂತ ತಿಳಿದು ಬಂದಿದೆ. ಮತ್ತೆ ಈ ಪ್ರಕರಣದ ಆರೋಪಿಗಳೇನಿದ್ದಾರೆ ಅದರಲ್ಲಿ ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ಕೆಲವು ಆರೋಪಿಗಳು ಇದ್ದಾರೆ. ಆ ಆರೋಪಿಗಳು ಪರಸ್ಪರ ಸಂಪರ್ಕ ಮಾಡಿ ಬಹಳಷ್ಟು ದಿನದಿಂದ ಅವರು ಒಂದು ಪ್ಲಾನ್ ಮಾಡಿ ಅವನ ಮೃತ ವ್ಯಕ್ತಿ ಏನಿದ್ದಾನೆ ಅವ್ರನ್ನ ಆರೋಪಿಗಳು ಸುಮಾರು ದಿನಗಳಿಂದ ಫಾಲೋ ಅಪ್ ಮಾಡಿದ್ದಾರೆ ಅನ್ನೋದು ಇನ್ಫಾರ್ಮೇಶನ್ ಸಿಕ್ಕಿದೆ. ಮೃತ ವ್ಯಕ್ತಿ ಏನಿದ್ದಾನೆ ಅವ್ರ ಮದುವೆ ಇತ್ತು ಅನ್ನೋ ಕಾರಣಕ್ಕೆ ಬಹಳಷ್ಟು ಬಾರಿ ಅವನಿಂದ ಓದು ಬಂದು ದರ್ಶನ ಹುಡುಗರ ಜೊತೆಗೆ ಸಂಬಂಧಿಕರ ಜೊತೆಗೆ ಕಾಡಿಸ್ಕೊಟ್ಟಿದ್ದೆಲ್ಲ ಹೋಗುತ್ತಿದ್ದ ಸಂದರ್ಭದಲ್ಲಿ ಆ ಮದುವೆ ಇರುವಂತದ್ರ ಬಗ್ಗೆ ಈ ಆರೋಪಿಗೆ ಗಂಡ ಹುಡುಗರನ್ನ ಜೊತೆಗಿಟ್ಕೊಂಡು ಓಡಾಡ್ತಿದ್ದಾರೆ ಕೆಲವು ದಿನಗಳ ಕಾಲ ಸ್ಥಳದಲ್ಲಿ. ಅದಾಗಿಲ್ಲ. ಅದಾದ್ಮೇಲೆ ನಂತರ ನೇರವಾಗಿ ಮನೆಗೆ ಯಾರು ಬೇರೆ ಗಂಡ್ಮಕ್ಳಿದ್ದ ಸಮಯದಲ್ಲಿ ಹೋಗಿ ಹೊಡಿಬೇಕು ಅಂತಂದು ಅವರು ಪ್ಲಾನ್ ಮಾಡಿ ಅವರು ಒಟ್ಟು 9 ಜನ ಆರೋಪಿ